ನಮಸ್ತೆ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಜಯ ಏಕಾದಶಿಯ ಮಹತ್ವ, ಮುಹೂರ್ತ, ಹಿನ್ನೆಲೆಯ ಕತೆ, ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ಮಾಹಿತಿ, ಹಾಗೆ ಉಪವಾಸದ ಬಗ್ಗೆ ಸ್ವಲ್ಪ ಮಾಹಿತಿ, ಮಂತ್ರಗಳ ಬಗ್ಗೆ ಮಾಹಿತಿ, ಅದರ ಫಲಗಳ ಬಗ್ಗೆ ಮಾಹಿತಿ ಎಲ್ಲ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡೋ ರೀತಿ ಹೇಗೆ, ವಿಧಾನ ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗೆ ಮಂತ್ರಗಳನ್ನು ಕೂಡ ತಿಳಿದುಕೊಳ್ಳೋಣ. ಮತ್ತು ಏನು ಮಾಡಬೇಕು, ಹೇಗೆ ಮಾಡಬೇಕು, ಏನೆಲ್ಲ ಕೆಲಸಗಳನ್ನ ಮಾಡಬೇಕು, ಅದನ್ನು ಏನನ್ನು ಮಾಡಿದ್ರೆ ನಮಗೆ ಹೆಚ್ಚಿನ ಫಲ ದೊರೆಯುತ್ತೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಜಯ ಏಕಾದಶಿನ ನಾವು ಭೀಷ್ಮ ಏಕಾದಶಿ ಅಂತಲೂ ಕೂಡ ಕರಿತೀವಿ. ಇದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಕ್ರಮಬದ್ಧವಾಗಿ ನಾವು ಈ ದಿನ ಪೂಜೆ ಮಾಡೋದ್ರಿಂದ ಭಕ್ತರ ಪ್ರತಿಯೊಂದು ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹಾಗೆ ಉತ್ತಮ ಆರೋಗ್ಯವನ್ನು ನಾವು ಪಡೆದುಕೊಳ್ಳಬಹುದು. ಪೂಜೆ ಮತ್ತು ಉಪವಾಸ ವ್ರತವನ್ನು ಮಾಡುವುದರ ಮೂಲಕ ನಮ್ಮ ಜೀವನದ ಪಾಪಗಳಿಂದ ಮುಕ್ತರಾಗುತ್ತೇವೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಅಂತಿಮವಾಗಿ ನಾವು ವೈಕುಂಠಧಾಮವನ್ನು ಪಡೆದುಕೊಳ್ಳುತ್ತೇವೆ ಎಂಬ ನಂಬಿಕೆಯೂ ಕೂಡ ಇದೆ. ಏಕಾದಶಿ ಹೆಸರು ಹೇಳುವಂತೆ ಈ ಒಂದು ಏಕಾದಶಿಯ ಪೂಜೆಯು ಎಲ್ಲ ರೀತಿಯ ಪ್ರಯತ್ನದಿಂದಲೂ ವಿಜಯವನ್ನು ತಂದುಕೊಡುತ್ತದೆ. ಅದಕ್ಕಾಗಿ ಇದನ್ನು ಜಯ ಏಕಾದಶಿ ಅಂತ ನಾವು ಕರಿತೇವೆ. ನಾವು ಈ ಒಂದು ಜಯ ಏಕಾದಶಿ ದಿನ ಮಾಡುವಂತಹ ಪೂಜೆ, ದಾನ ಇವೆಲ್ಲವೂ ಎಲ್ಲ ಯಜ್ಞಗಳನ್ನು ಮಾಡಿಸಿದಾಗ ಸಿಗುವಂತಹ ಪುಣ್ಯ ಫಲವನ್ನು ನೀಡುತ್ತದೆಯಂತೆ ಎಂದು ಶಾಸ್ತ್ರ ಹೇಳುತ್ತದೆ. ಜಯ ಏಕಾದಶಿ ಉಪವಾಸವನ್ನು ಅತ್ಯಂತ ಶಕ್ತಿಶಾಲಿ ಉಪವಾಸ ಎಂದು ನಾವು ಹೇಳಬಹುದು. ಈ ಒಂದು ಉಪವಾಸದ ಒಂದು ಪ್ರಯೋಜನ, ಒಬ್ಬ ವ್ಯಕ್ತಿಯು ಬ್ರಹ್ಮಹತ್ಯಾದಂತಹ ಮಹಾಪಾಪಗಳಿಂದಲೂ ಕೂಡ ಮುಕ್ತನಾಗಬಹುದು ಎಂಬ ನಂಬಿಕೆ ಇದೆಯಂತೆ. ಹಾಗಿದ್ರೆ ಬನ್ನಿ ಈ ಒಂದು ಜಯ ಏಕಾದಶಿಯ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಜಯ ಏಕಾದಶಿ ಉಪವಾಸ ಆಚರಿಸುವವರು ಮತ್ತು ಪೂಜೆ ಮಾಡುವವರು ನಾಳೆ ಮುಂಜಾನೆ ಬೇಗ ಎದ್ದು, ನಾನು ಮುಹೂರ್ತ ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ, ಆ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಬಹುದು. ಎದ್ದು ಬೇಗ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು. ಹಳದಿ ಬಟ್ಟೆಗಳನ್ನು ನೀವು ಧರಿಸಿದರೆ ಹೆಚ್ಚು ಶುಭ. ಆ ದಿನ ಅಂದರೆ ನಾಳೆ ಬರುವಂತಹ ದಿನ ಬಾಳೆ ಗಿಡಕ್ಕೆ ನೀರು ಅರ್ಪಿಸಬೇಕು. ಅಲ್ಲದೆ ವಿಧಿವಿಧಾನಗಳ ಪ್ರಕಾರ ಬಾಳೆ ಗಿಡವನ್ನು ನಾವು ಪೂಜಿಸಬೇಕು. ನಾನು ಇಂದಿನ ವಿಡಿಯೋದಲ್ಲೇ ಯಾಕೆ ಬಾಳೆ ಗಿಡಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಅಂದರೆ ಎಷ್ಟು ನಾವು ಗುರುಗ್ರಹದ ಒಂದು ದೋಷ ಪರಿಹಾರ ಆಗುತ್ತೆ, ಗುರುಗ್ರಹದ ಬಲ ಹೆಚ್ಚಾಗುತ್ತೆ ನಮ್ಮ ಒಂದು ಜಾತಕದಲ್ಲಿ. ಇದಕ್ಕೆ ಒಂದು ಒಳ್ಳೆಯ ಗಳಿಕೆ ಆಗಿದೆ. ಇದಾದ ನಂತರ ನಾವು ಮನೆಯ ದೇವರ ಕೋಣೆಯಲ್ಲಿ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಅಂದರೆ ಒಂದು ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಸ್ಥಾಪಿಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಮನೆಯನ್ನೆಲ್ಲ ಗಂಗಾಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಿ ಸ್ವಚ್ಛಗೊಳಿಸಿದ ಬಳಿಕ ಹೊಸ್ತಿಲ ಪೂಜೆ ಮಾಡಿ, ನಂತರ ಗಣೇಶನನ್ನು ಮೊದಲು ನಾವು ಪೂಜೆ ಮಾಡಬೇಕು. ಗಣೇಶನ ಮೂರ್ತಿ ಇದ್ದರೆ ಅಥವಾ ಫೋಟೋ ಇದ್ದರೆ ಅದಕ್ಕೆ ಪೂಜೆ ಸಲ್ಲಿಸಬೇಕಾಗುತ್ತೆ. ಅದಾದ ಬಳಿಕ ಅಥವಾ ಮನಸ್ಸಿನಲ್ಲೇ ಗಣೇಶನನ್ನು ಧ್ಯಾನಿಸಬೇಕಾಗುತ್ತೆ ಸ್ವಲ್ಪ ಹೊತ್ತು. ಅದಾದ ಬಳಿಕ ವಿಷ್ಣುವಿನ ಫೋಟೋನ ನಾವು ಅಲ್ಲಿ ಸ್ಥಾಪನೆ ಮಾಡಬೇಕು. ಅನಂತರ ನೀವು ಕಳಶವನ್ನು ಸ್ಥಾಪನೆ ಮಾಡಬೇಕು. ಕಳಶವಿದ್ದರೆ ನೀವು ಸ್ಥಾಪನೆ ಮಾಡ್ತೀವಿ, ನಾವು ಪ್ರತಿ ಸಲ ಅನ್ನಂಗಿದ್ರೆ ಕಳಶ ಸ್ಥಾಪನೆ ಮಾಡಬಹುದು. ಅದು ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ಲಕ್ಷ್ಮೀ ಸಮೇತ ವಿಷ್ಣುವನ್ನು ನಾವು ಪೂಜೆ ಮಾಡಬೇಕು. ಈ ದಿನ ಹೆಚ್ಚಾಗಿ ಹಳದಿ ಬಣ್ಣಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಆದ್ದರಿಂದ ಹಳದಿ ಬಣ್ಣದ ಬಟ್ಟೆ, ಹಳದಿ ಬಣ್ಣದ ಹೂಗಳು, ಹಳದಿ ಬಣ್ಣದ ನೈವೇದ್ಯಗಳನ್ನು ನಾವು ಅರ್ಪಿಸಬಹುದಾಗಿದೆ. ಅಥವಾ ಪಂಚಾಮೃತ, ಬಾಳೆಹಣ್ಣು, ಇನ್ನಿತರ ಹಣ್ಣುಗಳನ್ನು ಕೂಡ ಸಮರ್ಪಿಸಬಹುದು. ತುಳಸಿ ದಳವನ್ನು ವಿಷ್ಣುವಿಗೆ ಈ ದಿನ ಸಮರ್ಪಿಸಲೇಬೇಕು, ಇದನ್ನು ಮರೆಯಬಾರದು. ಹಾಗೆಯೇ ವಿಷ್ಣುವಿನ ಮಂತ್ರವನ್ನು ಪಠಿಸಬೇಕು. ಹಾಗೆ ವಿಷ್ಣುವಿನ ಸಹಸ್ರನಾಮಗಳನ್ನು ಕೂಡ ಈ ದಿನ ಪಠಿಸಿದರೆ ಹೆಚ್ಚು ಶುಭ. ಕೊನೆಯದಾಗಿ ದೇವರಿಗೆ ಮಂಗಳಾರತಿಯನ್ನು ಮಾಡಿ. ಹಾಗೆ ಜಯ ಏಕಾದಶಿಯ ಪೂಜೆಯ ದಿನದಂದು ನಮ್ಮ ಒಂದು ಶಕ್ತಿಗನುಗುಣವಾಗಿ ನಾವು ದಾನ ಮಾಡಬೇಕಾಗುತ್ತದೆ. ಏನಾದರೂ ಸರಿ, ಅಂದರೆ ಧಾನ್ಯಗಳನ್ನು, ಕಂಬಳಿಯನ್ನು, ವಸ್ತ್ರಗಳನ್ನು, ಹಣ್ಣುಗಳನ್ನು, ಆಹಾರ ಪದಾರ್ಥಗಳನ್ನು ನಿರ್ಗತಿಕರಿಗೆ, ಅಗತ್ಯ ಇರುವವರಿಗೆ ಆ ದಿನ ಅಂದರೆ ನಾಳೆ ಬರುವಂತಹ ಏಕಾದಶಿಯ ದಿನ ದಾನ ಮಾಡಿದರೆ ಹೆಚ್ಚಿನ ಶುಭ ಫಲಿತಾಂಶಗಳು ದೊರೆಯುತ್ತವೆ. ಈ ದಿನ ನಾವು ಓಂ ನಮೋ ಭಗವತೆ ವಾಸುದೇವಾಯ,
ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಹಾಗೆ ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಇನ್ನೂ ಅನೇಕ ಗಾಯತ್ರಿ ಮಂತ್ರಗಳಿವೆ, ಅದನ್ನು ಕೂಡ ನೀವು ಈ ದಿನ ಪಠಿಸಬಹುದು. ಹಾಗೆ ತುಂಬ ಸರಳವಾಗಿ ಓಂ ವಿಷ್ಣುವೇ ನಮಃ, ಓಂ ನಮೋ ನಾರಾಯಣ, ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಹರಿ ಹರಿ, ಇದನ್ನು ಕೂಡ ನಾವು ಪಠಿಸಬಹುದು. ಹಾಗೆ ಲಕ್ಷ್ಮಿಯರ ಮತ್ತು ವಿನಾಯಕರ ಮಂತ್ರವನ್ನು ಕೂಡ ಪಠಿಸಬೇಕು. ಹಾಗೆ ಗುರುವಿನ ಮಂತ್ರವನ್ನು ಕೂಡ ಪಠಿಸಬೇಕು. ಈಗ ಏನೆಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕೆಂದರೆ, ಈ ದಿನ ಮುಂಚಿತವಾಗಿ ನಾವು ಬ್ರಹ್ಮಚರ್ಯವನ್ನು ಆಚರಿಸಿರಬೇಕು. ನಂತರ ಆ ದಿನ ನಾವು ಮಾಂಸಾಹಾರವನ್ನು ತಪ್ಪಿಸಬೇಕು, ಅಂದರೆ ತಿನ್ನಬಾರದು. ಹಾಗೆ ವಿಷ್ಣುವಿನ ಸಹಸ್ರನಾಮ ಶತನಾಮ ಸ್ತೋತ್ರವನ್ನು ಪಠಿಸಬೇಕು, ಅತ್ಯಂತ ಶುಭ. ಹಾಗೆ ನಾವು ಆ ದಿನ ಮಲಗಬಾರದು. ಮಧ್ಯಾಹ್ನದ ಸಮಯದಲ್ಲಿ ಎಂದಿಗೂ ಕೂಡ ಏಕಾದಶಿ, ಯಾವುದೇ ಏಕಾದಶಿ ಬಂದರೂ ಕೂಡ ಮಧ್ಯಾಹ್ನದ ಸಮಯದಲ್ಲಿ ಮಲಗುವುದು ಮಾಡಲೇಬಾರದು. ಮತ್ತು ನಿಮಗೆ ಸಹಸ್ರನಾಮ ಅಥವಾ ಶತನಾಮ ಸ್ತೋತ್ರ ಇವೆಲ್ಲವೂ ಆಗದಿದ್ದರೆ ವಿಷ್ಣುವಿನ ಸರಳ ಮಂತ್ರಗಳನ್ನಾದರೂ ಪಠಿಸಿ, ಧ್ಯಾನಿಸಿ, ತುಂಬ ಶ್ರೇಷ್ಠಕರ. ಹಾಗೆ ನಿಮಗೆ ಪೂರ್ತಿಯಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲ ಎನ್ನುವರು ಸಾತ್ವಿಕ ಆಹಾರವನ್ನೇ ಸೇವಿಸಿಕೊಂಡು ಉಪವಾಸವನ್ನು ನಾವು ಮಾಡಬಹುದಾಗಿದೆ. ಆ ದಿನ ಗಣೇಶ, ಲಕ್ಷ್ಮಿ, ವಿಷ್ಣು ಹಾಗೆ ಗುರುಗಳನ್ನು ನಾವು ನೆನೆಸಿಕೊಳ್ಳಬೇಕು, ಪೂಜಿಸಬೇಕು. ಇದರಿಂದ ಎಲ್ಲ ರೀತಿಯ ಒಂದು ದೋಷಗಳು ಕೂಡ ದೂರವಾಗಿ, ಅಂದರೆ ಪಾಪಗಳು ನಾಶವಾಗಿ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ. ಸಾಧ್ಯವಾದರೆ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬರುವುದು, ತುಳಸಿ ಮಾಲೆಯನ್ನು ಅರ್ಪಿಸುವುದು, ತುಪ್ಪದ ದೀಪವನ್ನು ಹಚ್ಚುವುದು ಬಹಳ ಶುಭಕರ. ಹಾಗೆ ದೇವಸ್ಥಾನದ ಬಳಿ ಇರುವಂತಹ ಅಶ್ವತ್ಥ ಮರವನ್ನು ಸ್ಪರ್ಶಿಸುವುದು, ನಮಸ್ಕರಿಸುವುದು, ಪ್ರದಕ್ಷಿಣೆಯನ್ನು ಹಾಕುವುದು, ದೀಪವನ್ನು ಹಚ್ಚುವುದು ಕೂಡ ಹೆಚ್ಚು ಫಲಿತಾಂಶವನ್ನು ನಮಗೆ ತಂದುಕೊಡುತ್ತದೆ. ತುಳಸಿ ಕಟ್ಟೆಗೆ ದೀಪಗಳನ್ನು ಬೆಳಗುವುದು, ಪ್ರದಕ್ಷಿಣೆ ಹಾಕುವುದನ್ನು ಮರೆಯಬಾರದು. ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕುತ್ತದೆ. ಈ ದಿನ ಕೆಲವರು ಹಿಟ್ಟಿನಿಂದ ದೀಪಗಳನ್ನು ಮಾಡಿ ಅದನ್ನು ಬೆಳಗುತ್ತಾರೆ. ಇದು ಕೂಡ ತುಂಬ ಶುಭವಾಗಿರುತ್ತದೆ. ಕೊನೆಯದಾಗಿ ಈ ದಿನ ನಾವು ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ, ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದಿದ್ದರೆ, ಹಾಗೆ ಅನೇಕ ಒಂದು ಸಮಸ್ಯೆಗಳಿಂದ ಬಳಲುತ್ತಿದ್ದರೆ, ಸ್ನಾನ ಮಾಡುವ ನೀರಿಗೆ ಲವಂಗ, ಅಂದರೆ 2 ಲವಂಗ ಹಾಗೆ ತುಳಸಿ ದಳ, 2 ತುಳಸಿ ದಳವನ್ನು ಸೇರಿಸಿ, ಹಾಗೆ ಸ್ವಲ್ಪ ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿದರೆ ಸ್ವಲ್ಪ ಮಟ್ಟಿಗಾದರೂ ಒಂದು ದೋಷವನ್ನು ನಾವು ನಿವಾರಣೆ ಮಾಡಿಕೊಳ್ಳಬಹುದು. ಹಿಂದೆ ಮಾಡಿದಂತಹ ತಪ್ಪುಗಳಿಗೆ ಹಾಗೆ ಪಾಪಗಳಿಗೆ ಈ ಒಂದು ದಿನ, ಜಯ ಏಕಾದಶಿಯ ದಿನ, ಕ್ಷಮೆಯನ್ನು ಯಾಚಿಸುವ ಒಂದು ದಿನವಾಗಿದೆ. ಆದ್ದರಿಂದ ಈ ಒಂದು ದಿನ ಎಲ್ಲರೂ ಕೂಡ ವಿಷ್ಣುವನ್ನು ಆರಾಧಿಸಿ, ಗುರುವನ್ನು ಕೂಡ ಆರಾಧಿಸಿ, ಲಕ್ಷ್ಮಿಯನ್ನು ಆರಾಧಿಸಿ, ಗಣೇಶನನ್ನು ಸ್ಮರಿಸಿ, ಎಲ್ಲ ಒಂದು ಪಾಪಗಳಿಂದ, ಸಮಸ್ಯೆಗಳಿಂದ ಮುಕ್ತರಾಗಿ ವಿಷ್ಣುವಿನ ಅನುಗ್ರಹ ಎಲ್ಲರ ಮೇಲೆ ಸದಾಕಾಲ ಇರಲಿ, ಸುಖ ಸಂತೋಷ ನೆಮ್ಮದಿ ನೆಲೆಸಲಿ ಎಂದು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ಯಾರೆಲ್ಲ ನೋಡಿದ್ದೀರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.